ಹೊಸಪೇಟೆಗೆ ಬಂದಿದ್ದೀನಿ. ಹೊಸಪೇಟೆಯಲ್ಲಿ ಇವತ್ತು ಅಣ್ಣವ್ರದ್ದು ಒಂದು ವಿಡಿಯೋ ಮಾಡೋಣ ಅಂತ. ಹೂಮರ್ ಅವರು ಒಳ್ಳೊಳ್ಳೆ ಲೈನೇಜ್ ಹೂಮರ್ಗಳು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೊಳ್ಳೆ ರೇಸ್ಗಳಿಗೂ ಹೂಮರ್ಗಳನ್ನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ತೈವಾನ್ ಡೈರೆಕ್ಟ್ ತೈವಾನ್ ಇದು ಬರ್ಡು, ಅಲ್ಲಿಂದನೇ ಮಾರ್ಕೊಂಬಂದಿದ್ದು ಸಿಕ್ಕಿರೋ ಬರ್ಡ್ ಇದು. ಬಂದ್ಬಿಟ್ಟು ಶೂಮನ್ ಅಂತೇಳಿ, ಶೂಮನ್ ಇದು ಮೇಲಿದು. ಇದು ಬಂದ್ಬಿಟ್ಟು ಬೆಲ್ಜಿಯಮ್ದು ಬ್ರೀಡ್ ಇದು, ಬೆಲ್ಜಿಯಮ್ದು ಬ್ರೀಡ್ ಇದು. ನಮ್ದ್ರಲ್ಲಿ ಬಂದು ಈ ಹಕ್ಕಿ ಆರೋಗ್ಯ ಕಾರಣ ಕೊಲೆಸ್ಟ್ರಾಲ್ ಬೇಕು, ಫ್ಯಾಟ್ ಬೇಕೇ ಬೇಕು ಕಂಪಲ್ಸರಿ. ಸೊ ಅದನ್ನ ನಾವು ತಯಾರಿ ಕೊಡ್ತೀವಿ. ಡಿಫ್ರೆಂಟ್ ವೆರೈಟಿ, ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್. ಹಿಂಗೆ ಫೆದರ್ಸ್ ನೋಡ್ಬಿಟ್ಟೆ ಈ ಹಕ್ಕಿ ಇಷ್ಟು ಆಡ್ಬೋದು ಅಂತ ಹೇಳೋ ಕೆಪಾಸಿಟಿ ಇರೋರು ಇದ್ದಾರೆ. ಕಣ್ಣು ನೋಡ್ಬಿಟ್ಟು ಇದಿಷ್ಟು ಡಿಸ್ಟೆನ್ಸ್ ಬರುತ್ತೆ ಅಂತ ಹೇಳೋ ಕೆಪಾಸಿಟಿ ಇರೋರು ಇದ್ದಾರೆ. ಆಫ್ರಿಕಾ ಅಂತಂದೇಳಿ ಸೌತ್ ಆಫ್ರಿಕಾದಿಂದ ಪರ್ಚೇಸ್ ಮಾಡಿದಂಥ ಬರ್ಡ್. ಅವು ಬೇರೆ ಹತ್ರ ತಗೊಂಡ್ಬಂದಿದ್ರು ಬರ್ಡ್, ನಾನು ಅವ್ರ ಹತ್ರ ಪರ್ಚೇಸ್ ಮಾಡಿದೆ. ಆ ಬರ್ಡಲ್ಲಿ ಇದು ಶಾರ್ಟ್ ಇಂದನು 200 ಕಿಲೋಮೀಟರ್ ಇಂದ 1000 ಕಿಲೋಮೀಟರ್ ವರೆಗೂ ಪ್ಲೇಸ್ಮೆಂಟ್ಸ್ ತಂದ್ಕೊಟ್ಟಿದೆ ನನಗೆ. ಒಳ್ಳೆ ರಿಸಲ್ಟ್ ಮಾಡಿದೆ ಇದು ಸರ್. ಯಂಗ್ ಬರ್ಡ್ ಅಂತಂದರೆ ಈಗ ದೊಡ್ಡ ಹಕ್ಕಿ ಏನು ಆರಿರುತ್ತೆ, ಹೋದ ವರ್ಷ ಏನು ನಾವು ರೇಸ್ ಮಾಡಿರ್ತೀವಿ, ಅದರದ್ದೇ ಮರಿಗಳು ಮಾಡ್ತೀವಿ. ಅವು ಏನೋ ಪ್ಲೇಸ್ಮೆಂಟ್ ತೊಗೊಂಡಿರ್ತವೆ, ಅವು ಮರಿಗಳು ಮಾಡ್ತೀವಿ. ಆ ಮರಿಗಳನ್ನ ಯಂಗ್ ಬರ್ಡ್ ಅಂತ ಕರಿತೀವಿ. ಒಂದೇ ವರ್ಷ ವಿಜಯ್ ಸರ್ ಬ್ಲಾಕ್ ಡೈಮಂಡ್ ಅಂತಾರೆ. ನನಗೇನು ಅವಾಗಲೇ ನಾವು ನನ್ನ ವಿನ್ನರ್ ಬರ್ಡ್ಗಳನ್ನ ತೋರಿಸಿದ್ನಲ್ಲ, ಅದಕ್ಕೆಲ್ಲ ತಂದೆ ತಾಯಿ ಅಂದರೆ ಅದಕ್ಕೆ ಮ್ಯಾಚಿಂಗ್ಸ್ ಬರ್ಡ್ಗಳು, ಅದಕ್ಕೆ ಇದಕ್ಕೆ ತಂದೆ ತಾಯಿ ಹಾಕಿದ್ರೆ ಅದು ಆ ಥರ ವಿನ್ನರ್ ಪ್ರೊಡ್ಯೂಸ್ ಮಾಡೋಂಥ ಬರ್ಡ್ಗಳು ನಮ್ಮ ಈ ಜೊತೆಗಳಲ್ಲಿ ಆರ್ತಕ್ಕಂಥ ಬರ್ಡ್ಗಳು ಅವೆಲ್ಲ, ಆ ವಿನ್ನರ್ ಪ್ರೊಡ್ಯೂಸ್ ಮಾಡತಕ್ಕಂಥ ಬರ್ಡ್ಗಳು ಇವೆಲ್ಲ ಬೇಸ್ ಬರ್ಡ್ಸ್ ಅಂತೀವಲ್ಲ ಅದು. ಇದು ಬಂದ್ಬಿಟ್ಟು ನಮ್ಮ KKSPF ಫೆಡರೇಷನ್ ಅಲ್ಲಿ ಫಸ್ಟ್ ಹೊಡೆದಾಗಂತ ತಾಯಿ ಇದು. ಇದು ಬಂದ್ಬಿಟ್ಟು ತಂದೆ ಸೌತ್ ಆಫ್ರಿಕಾ, ಇದು ಯೂರೋ ಡೈಮಂಡ್. ಇದೆಲ್ಲ ಆಸ್ಟಿ ಸಾರ್ದು ಇದು ಬರ್ಡ್ ಬಂದ್ಬಿಟ್ಟು ಯೂರೋ ಡೈಮಂಡ್. ಅವ್ರದ್ರಲ್ಲಿ ಯಾವುದೇ ಈ ಫೀಮೇಲ್ಗೆ ಯಾವುದೇ ನೀವು ಮೇಲ್ ಹಾಕಿದ್ರು ಆ ವಿನ್ನರ್ನೇ ಪ್ರೊಡ್ಯೂಸ್ ಮಾಡ್ತೈತಿ. ಇದು ಬಂದ್ಬಿಟ್ಟು ಸೌತ್ ಆಫ್ರಿಕಾ ಅಂತೇಳಿ. ಈ ಬರ್ಡ್ಗೂ ಫೀಮೇಲ್ಗೆ ಪ್ರೊಡ್ಯೂಸ್ ಜೊತೆ ಮಾಡಿದ್ರೆ ವಿನ್ನರೇ ಪ್ರೊಡ್ಯೂಸ್ ಮಾಡ್ತೈತಿ. ಶಾರ್ಟು ಲಾಂಗ್ವರೆಗೂ ಆರ್ತಕ್ಕಂಥ ಸಮರ್ಥ ಇರೋಂಥ ಬರ್ಡ್ಗಳು ಇವೆರಡರದ್ದು ಕಾಂಬಿನೇಷನ್ ಇವೆರಡು. ಹೌದು, ಇದೇ ನಮ್ಮ ಬೇಸ್ ಬರ್ಡ್. ಇದು ವಿನ್ನರ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಬರ್ಡ್ ಇದು ಯೂರೋ ಡೈಮಂಡ್. ಹಿಂದಕ್ಕೆ ಮಾಸಪ್ ಇದೆಲ್ಲ ಇದು ಸೌತ್ ಆಫ್ರಿಕಾ ಅಂತ ಹೇಳಿದ್ದು. ಹಾಂ, ಇದು ಸೌತ್ ಆಫ್ರಿಕಾ. ಇದು ಬರ್ಡ್ ಬಂದ್ಬಿಟ್ಟು ಇದು ಫೀಮೇಲ್, ಇದು ಮೇಲ್. ಈ ಫೀಮೇಲ್ ಯಾವುದೇ ನೀವು ಮೇಲ್ ಹಾಕಿದ್ರು ವಿನ್ನರ್ನೇ ಪ್ರೊಡ್ಯೂಸ್ ಮಾಡುತ್ತೆ. ಈ ಜೊತೆಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ ಕೊಡು. ಓಕೆ, ಈ ಎರಡು ಪೇರ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯೂರೋ ಡೈಮಂಡ್. ಇದು ಮೇಲ್ ಇದು. ಅದು ತೋರಿಸಿದಲ್ಲ ಅದ್ರ ಮಗಳಿದು. ಇದ್ರ ಮಕ್ಕಳೆಲ್ಲವೂ ನನ್ನ ಹತ್ರ 3 ಇಯರಿಂದನೂ ಒಳ್ಳೆ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಮಾಡ್ತಕ್ಕಂಥ ಬೇಸ್ ಬರ್ಡ್ಗಳಿವು. ಇದು ಬಂದ್ಬಿಟ್ಟು ಆಸ್ಟಿ ಸಾರ್ದ. ಇದು ಮೇಲು, ಇದು ಫೀಮೇಲ್. ಅದು ಕೆನಡಿಯನ್ ಅಂತಂದೇಳಿ. ಈ ಎರಡು ಕಾಂಬಿನೇಷನ್ ಹಾಕಿದ್ರೆ ವಿನ್ನರ್ 100% ವಿನ್ನರ್ ಪ್ರೊಡ್ಯೂಸ್ ಮಾಡ್ತಾವೆ ಇವೆಲ್ಲ. ಹೌದು, ಫೀಮೇಲ್. ಎಸ್. ಇದು ಬಂದ್ಬಿಟ್ಟು ನಮ್ಮ ಮನೆ ಬೇಸ್ ಬರ್ಡ್. ಇದು ವಿಜಯ್ ಕುಮಾರ್ ಸಾರ್ದು ಬರ್ಡು. ಫೀಮೇಲ್ ಬಂದ್ಬಿಟ್ಟು ವಿಜಯ್ ಕುಮಾರ್ ಸಾರ್ದು. ಈ ಫೀಮೇಲ್ ಬಂದ್ಬಿಟ್ಟು 1000 ಕಿಲೋಮೀಟ್ರು 2 ಇಯರ್. ಇದ್ರದ್ದು ಪ್ಲೇಸ್ಮೆಂಟ್ ಬಂದ್ಬಿಟ್ಟು 200ಲಿಂದ 1000 ಮಟನು ಒಂದು 20 ಪ್ಲೇಸ್ಮೆಂಟ್ ಅದಾವೆ ಈ ಒಂದು ಫೀಮೇಲ್ಗೆ. ಇದಕ್ಕೆ ಕಾಂಬಿನೇಷನ್ ಬಂದ್ಬಿಟ್ಟು ನಮ್ಮ ಹರ್ಷಿತ್ ಸರ್ ಕೊಟ್ಟಂಥ
ಒಂದು ಬರ್ಡ್ ಇದು ಅವ್ರ ಮನೆಯಲ್ಲಿದ್ದಂಥ ಬರ್ಡು ಮಂಡ್ಯದಲ್ಲಿ ಹರ್ಷಿತ್ ಸರ್ ಅಂತ ಇದ್ದಾರೆ, ಅವ್ರು ಕೊಟ್ಟಂಥ ಬರ್ಡ್ ಇದು, ನಮಗೆ ಗಿಫ್ಟ್ ಮಾಡೋಂಥ ಬರ್ಡು. ಇದಕ್ಕೆ ಕಾಂಬಿನೇಷನ್ ಹಾಕಿದಾಗ ಒಳ್ಳೆ ವಿನ್ನರ್ಗಳು ಪ್ರೊಡ್ಯೂಸ್ ಮಾಡ್ತವೆ ಎರಡು. ಇವೆರಡರಲ್ಲಿ ಕಲರ್ ಯಾವ ಬರ್ತಿದೆ? ಇದರೆರಡರಲ್ಲಿ ಒಂದು ಚಕ್ಕರ್ ಬರುತ್ತೆ, ಒಂದು ಗ್ರಿಜಲ್ ಬರುತ್ತೆ ಇದ್ರೊಳಗೆ. ಓಕೆ. ಸೊ ಇದು ಬಂದ್ಬಿಟ್ಟು ಫೀಮೇಲ್ ಬಂದ್ಬಿಟ್ಟು ತೈವಾನ್. ಇದ್ರ ತಾಯಿ ತೈವಾನಿಂದ ಹಾರ್ಕೊಂಡು ನಮ್ಮ ಕರ್ನಾಟಕದಾಗ ಬಂದಿತ್ತು, ನಮ್ಮ ಫ್ರೆಂಡ್ ಹತ್ರ ಇತ್ತು. ಆ ಬರ್ಡ್ ತಾಯಿ ಇಲ್ಲ ನನ್ನ ಹತ್ರ, ಅದ್ರ ಮಕ್ಕಳಿದು. ಇದ್ರದ್ದು ತಂದೆ ಬಂದ್ಬಿಟ್ಟು ಆಶ್ಲಿ ಸಾರದು ಕೆನಡಿಯನ್ ಲೈನೇಜ್. ಇದು ಕೆನಡಿಯನ್ ಇಂಟು ಕೂಪ್ ಮ್ಯಾನ್ ಕಾಂಬಿನೇಷನ್ನು. ಇದು ತೈವಾನ್. ಈ ಕಾಂಬಿನೇಷನ್ಗೆ ಒಳ್ಳೆ ನಮ್ಮ ಹತ್ರ ವಿನ್ನರ್ ಪ್ರೊಡ್ಯೂಸ್ ಮಾಡೋಂಥ ಬರ್ಡ್ಸ್ ಇವು. ಇದು ಫೀಮೇಲ್ ಅಲ್ಲ? ಇದು ಫೀಮೇಲ್, ಇದು ತೈವಾನ್ದಿದು. ಇದಕ್ಕೆ ಇಮೇಲ್ ಮ್ಯಾಚ್ ಮಾಡ್ರೆ? ಹೌದು, ಇಮೇಲ್ ಮ್ಯಾಚ್ ಮಾಡಿದ್ದೀವಿ. ಇದ್ರದ್ದು ಯಾವಾಗಲೂ ವಿನ್ನರ್ನೇ ಪ್ರೊಡ್ಯೂಸ್ ಮಾಡೋಂಥ ಮೇಲ್ ಇದು. ಇದನ್ನು ಆಶ್ಲಿ ಸಾರ್ ಅವ್ರದ್ದು ಕೆನಡಿಯನ್ ಲೈನೇಜ್. ಇದು ಕೆನಡಿಯನ್ ಇಂಟು ಕೂಪ್ ಮ್ಯಾನ್ ಅಂತೇಳಿ. ಓಕೆ ಸರ್, ಈ ಬರ್ಡ್ ಬಂದ್ಬಿಟ್ಟು ಎನ್ ಎಲ್ ಅಂತೇಳಿ ಹೆಸರಿಟ್ಟಂತ ಆಶ್ಲಿ ಸರ್ ಎನ್ ಎಲ್ ಅಂತೇಳಿ ಬರ್ಡ್ ಕೊಟ್ಟಿದ್ರು. ಅದರದ್ದು ಮರಿ ನಮ್ಮ ಹತ್ರ, ನಮ್ಮ ವಿನ್ನರ್ ಏನಿದಾವಲ್ಲ, ನಮ್ಮ ಹತ್ರ ಏನು ವಿನ್ ಮಾಡ್ತವೆ, ವಿನ್ನರ್ ಪ್ರೊಡ್ಯೂಸರ್ ಇವೆರಡು ಪೇರು ವಂಡರ್ಫುಲ್ ಪೇರ್ ಇವು. ಈ ಪೇರಲ್ಲಿ 200 ಕಿಲೋಮೀಟ್ರಿಂದ 1000 ಕಿಲೋಮೀಟ್ರ್ವರೆಗೂ ಒಳ್ಳೆ ನಮ್ಮ ಮನೇಲಿ ಆರ್ತಕ್ಕಂಥ ಬರ್ಡ್ಗಳು ಇವು. ನಮ್ಗೆ ಹೆಸರು ತಂದು ಕೊಟ್ಟಂಥ ಬರ್ಡ್ ಇದು. ಇದು ಬಂದ್ಬಿಟ್ಟು ಫೀಮೇಲ್, ಇದು ಕೆನಡಿಯನ್ ಫೀಮೇಲ್. ಇದು ಕೆನಡಿಯನ್ ಎನ್ ಎಲ್ಗೆ ಪೇರ್ ಮಾಡೋಂಥ ಫೀಮೇಲ್ ಇದು. ಇದು ಬಂದ್ಬಿಟ್ಟು ಮೇಲ್. ಇದೆಲ್ಲ ಇದನ್ನು ಒಳ್ಳೆ ಕೂಪ್ ಮ್ಯಾನ್ ಅಂತೇಳಿ ಕರೀತಾರೆ. ಕೆನಡಿಯನ್ ಮೇಲ್, ಕೆನಡಿಯನ್ ಟು ಕೂಪ್ ಮ್ಯಾನ್ ಇದು. ಇದಕ್ಕೂ ಕಾಂಬಿನೇಷನ್. ಇದು ಮೇಲ್. ಇದು ಒಳ್ಳೆ ರಿಸಲ್ಟ್ ಇದ್ದಾವೆ ಜೊತೆಲಿ. ಹೌದು. ಸರ್, ಇದು ಡೈರೆಕ್ಟ್ ತೈವಾನಿಂದನೇ ಬಂದು ನಮ್ಮ ಫ್ರೆಂಡ್ ಹತ್ರ ಇತ್ತು, ನಮ್ಮ SND ಲಾಫ್ಟ್ ಅಂತೇಳಿ. ಅವರು ನಮಗೆ ಗಿಫ್ಟ್ ಮಾಡೋಂಥ ಬರ್ಡ್ ಇದು. ಇದೂ ಬಂದುಬಿಟ್ಟು ತೈವಾನ್, ಡೈರೆಕ್ಟ್ ತೈವಾನ್ದಿದು ಬರ್ಡು. ಅಲ್ಲಿಂದನೇ ಹಾರ್ಕೊಂಬಂದಿದ್ದು, ಸಿಕ್ಕಿರೋ ಬರ್ಡ್ ಇದು. ಇನ್ನೊಂದಿದೆ ತೈವಾನು, ಇನ್ನೊಂದು ನಮ್ಮ ಫ್ರೆಂಡ್ ಹತ್ರ ಇದೆ. ಇದೂ ತೈವಾನ್ ಬರ್ಡೆ. ಬಟ್ ಇದಕ್ಕೂ ಕಾಂಬಿನೇಷನಲ್ಲಿ ಒಳ್ಳೆ ಚೆನ್ನಾಗಿ ಆಡ್ತಿದ್ದಾವೆ. ಇದು ಬಂದ್ಬಿಟ್ಟು ಆಶ್ಲಿ ಸಾರ್ ಅವ್ರದ್ದು ಕೆನಡಿಯನ್ ಲೈನೇಜು. ಆಲ್ಮೋಸ್ಟ್ ನಾನು ಹೇಳ್ದಾಗೆ ಕೆನಡಿಯನ್ ಲೈನೇಜ್ ನಮ್ಮ ಹತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾವೆ. ಅದೇ ಲೈನೇಜಲ್ಲಿ ನಾವು ರೇಸ್ ಮಾಡ್ತಾ ಇದೀವಿ, ಅದೇ ಇದರೊಳಗೆ, ಅದೇ ಲೈನೇಜಲ್ಲಿ ಅಕ್ಕಿ ಹೇಳ. ಹೌದು. ಇದು ತೈವಾನ್ದಿದು, ಡೈರೆಕ್ಟ್ ತೈವಾನ್ ಫೀಮೇಲ್ ಇದು. ವಿಂಗ್ ಪ್ಯಾಟರ್ನ್ ತೋರಿಸಿದಕ್ಕ ರಿಂಗ್ ತೋರಿಸಿದ್ವಿ. ತೈವಾನಿಂದ ಬಂದಿರೋದು? ಇದು ತೈವಾನ್ದಿದು ಡೈರೆಕ್ಟ್ ಆಗಿ. 23 ಎಲ್ಲಿ ಮಾಡ್ತೀರಾ ಒಟ್ಟು? ಹೌದು ಸರ್. ಓಕೆ. ಇದಕ್ಕೆ ಕಾಂಬಿನೇಷನ್ ಆಗಿ ಮೇಲ್ ಇದು. ಇದು ಮೇಲ್? ಇದು ಮೇಲ್. ಇದು ಕೆನಡಿಯನ್. ಇದು ಪ್ಯೂರ್ NL ಕೆನಡಿಯನ್ ಮೇಲ್. ಇದು ಒಳ್ಳೆ ರಿಸಲ್ಟ್ ಬರ್ತಿದ್ದಾವೆ. ಇದರೊಳಗೆ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಈ ಮೇಲಿಗೆ ಯಾವುದೇ ನೀವು ಫೀಮೇಲ್ ಹಾಕಿದ್ರು ಒಳ್ಳೆ ರಿಸಲ್ಟೇ ಬರ್ತಾ ಐತೆ. ಆ ಫೀಮೇಲ್ ಹಾಕಿದ್ರು ಓಕೆ, ಇನ್ನೊಂದು ಫೀಮೇಲ್ ಹಾಕಿದ್ರು ಓಕೆ, ಕಾಂಬಿನೇಷನ್ ಆಗಿ. ಓಕೆ. ಅದು ಫಸ್ಟ್ ಅದಕ್ಕೆ ಬಿಡು. ಇದು ಬಂದ್ಬಿಟ್ಟು ನಮ್ಮ ವಿಜಯ್ ಸರ್ ಅವರು ಅಧ್ಯಕ್ಷರದ್ದು, ನಮ್ಮ ಕ್ಲಬ್ ಅಧ್ಯಕ್ಷರು ವಿಜಯ್ ಸರ್ ಅಂತ ಇದ್ದಾರೆ. ಅವ್ರದ್ದು ಓಲ್ಡೆಸ್ಟ್ ಲೈನೇಜು. ಅವ್ರ ಮನೆಯಲ್ಲಿ ಈ ಲೈನೇಜಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರೋದ್ರಿಂದ ನಾನು ಇದನ್ನು ತೊಗೊಂಡೆ. ಅವ್ರು ನನಗೆ ಗಿಫ್ಟ್ ಹಾಕಿ ಕೊಟ್ಟಿದ್ದು ಬರ್ಡ್ ಇದು. ಇದ್ರದಲ್ಲಿ ಗುಣಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಶಾರ್ಟ್ ಲಾಂಗ್ವರೆಗೂ ಆರೋಂಥ ಕೆಪಾಸಿಟಿ ಇರೋಂಥ ಮೇಲ್ ಇದು. ಈ ಫೀಮೇಲ್ ಬಂದ್ಬಿಟ್ಟು ನಮ್ಮ ಹರ್ಷಿತ್ ಸರ್ ಅಂತಂದೇಳಿ ಮಂಡ್ಯದಲ್ಲಿ ಅವರು ಕಲ್ಕತ್ತಾ ಲೈನೇಜ್ ಅದು ನನಗೆ ಕೊಟ್ಟಿದ್ದ ಬರ್ಡ್ ಅದು. ಇದರಲ್ಲಿ ಕಾಂಬಿನೇಷನ್ ಆಗಿ ಒಳ್ಳೆ ಸೂಪರಾಗಿ ಬಂದಿದೆ. ಇವು ಏನು ಬಣ್ಣ ಅಂತಾರೆ ಇವು? ಸೊ ಇದೆಲ್ಲ ಚೆಕ್ಕರ್ ಅಂತಾರೆ. ಅದು ಡಾರ್ಕ್, ಇದು ಲೈಟ್ ಚೆಕ್ಕರ್, ಡಾರ್ಕ್ ಚೆಕ್ಕರ್. ಮೇಲ್ ಲೈಟ್ ಚೆಕ್ಕರ್, ಫೀಮೇಲ್ ಡಾರ್ಕ್ ಚೆಕ್ಕರ್.
ರಕ್ಕಿ ತೋರಿಸಿ. ಓಕೆ ಈಗ ತೋರಿಸಿ. ಇದು ಫೀಮೇಲ್ ಡಾರ್ಕ್ ಚಕ್ಕರ್, ಇದು ಕಲ್ಕತ್ತಾದ. ಇದು ನಮ್ಮ ಹರ್ಷಿತ್ ಅವರು ಮಂಡ್ಯದಾಗಿಂದ. ಸೊ ಇದು ಬಂದ್ಬಿಟ್ಟು, ಇದು ಲೈನ್ ಬಂದ್ಬಿಟ್ಟು ನಮ್ಮ ಇವರು ವಿಜಯ್ ಕುಮಾರ್ ಸರ್ ಅವ್ರನ್ನ ಹತ್ರ ನನಗೆ ಕೊಟ್ಟಿದ್ದಂಥ ಬರ್ಡು. 2023 KKS ಫೆಡರೇಷನ್ ಓಪನ್ ಆದಾಗ ಇದು 4ನೇ ಪ್ಲೇಸ್ಮೆಂಟ್ ಮಾಡೋಂಥ ಬರ್ಡ್. ಇದೂ 1000ವರೆಗೂ ಆರಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಮ್ಮ ವಿಜಯ್ ಸರ್ದು ಹಳೆಯದು ಅವ್ರದ್ದು ಏನು ಲಾಫ್ಟ್ ಫಸ್ಟಿಂದ ಸ್ಟಾರ್ಟ್ ಮಾಡೋದ್ರಿಂದನೂ ಈ ಬರ್ಡ್ ಅವ್ರ ಹತ್ರ ಇದೆ, ಈ ಲೈನೇಜ್ ಬರ್ಡು. ಇದಕ್ಕೂನಾಗೆ 800ವರೆಗೂ ಚೆನ್ನಾಗಿ ಪ್ಲೇಸ್ಮೆಂಟ್ಸ್ ಮಾಡಿದಂಥ ಬರ್ಡು. ಇದಕ್ಕೂ ಕಾಂಬಿನೇಷನ್ ಹಾಕಿದರೆ ನಮಗೆ ಎಲ್ಲ ವಿನ್ನರ್ನೇ ಪ್ರೊಡ್ಯೂಸ್ ಮಾಡುತ್ತೆ. ಇದು ಬಂದ್ಬಿಟ್ಟು ಕೆನಡಿಯನ್. ಇದು ಕೆನಡಿಯನ್. ಎಸ್. ಓಕೆ ತೋರಿಸ್ಕೊ. ಇದು ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್. ಇದು ನಾವು ಇದಕ್ಕೆ ವಿಜಯ್ ಸರ್ ಬ್ಲ್ಯಾಕ್ ಡೈಮಂಡ್ ಅಂತಾರೆ. ಓಕೆ ಓಕೆ ಓಕೆ. ಸೊ ಇದೂ ಬಂದ್ಬಿಟ್ಟು ಇದು ಬ್ಲ್ಯಾಕ್ ಡೈಮಂಡ್ ಅಂತೇಳಿ, ಹೀರೋ ಡೈಮಂಡ್ ಇಂಟು ಬ್ಲ್ಯಾಕ್ ಡೈಮಂಡ್ಗೆ ಕಾಂಬಿನೇಷನಲ್ಲಿ ಬಂದಿರೋದು. ಇದನ್ನು ಟ್ರ್ಯಾಕಲ್ಲಿ ಆರಿರೋ ಬರ್ಡೆ. ಇದ್ರದ್ದು 4-5 ಪ್ಲೇಸ್ಮೆಂಟ್ಸ್ ಇದೆ. ಇದು ಬಂದ್ಬಿಟ್ಟು ಫೀಮೇಲ್. ಇದಕ್ಕೆ ಮ್ಯಾಚಿಂಗ್ ಮೇಲ್ ಬಂದ್ಬಿಟ್ಟು ಗ್ರಿಟ್ಮುನಿಕ್ ಅಂತಂದೇಳಿ. ಇದನ್ನು ನಮ್ಮ ಕಲಂದರ್ ಅವ್ರ ಹತ್ರ ಈ ಬರ್ಡ್ ತಂದೆ ಇದೆ. ನಮ್ಮ ಇವ್ರ ಹತ್ರ ಇತ್ತು, ವಿಜಯ್ ಸರ್ ಹತ್ರ. ನಾನು ತೊಗೊಂಬಂದಿದ್ದೀನಿ. ಈ ಕಾಂಬಿನೇಷನಲ್ಲಿ 100% ಅಚೀವ್ಮೆಂಟ್ಸ್ ಬರ್ಡ್ಸೇ ಇದೆ. ಇದು ಬಂದ್ಬಿಟ್ಟು ಫೀಮೇಲ್. ಇದು ಓಕೆ ತೋರಿಸಿ. ಮೇಲ್ ಬಂದ್ಬಿಟ್ಟು ಗ್ರಿಟ್ಮುನಿಕ್ ಅಂತೇಳಿ. ಇದರಲ್ಲಿ ಒಳ್ಳೆ ಅಚೀವ್ಮೆಂಟ್ಸ್ ಇದೆ. ಇದನ್ನು 1000 ಕಿಲೋಮೀಟರ್ವರೆಗೆ ಆರಿರೋಂಥ ಬರ್ಡ್. ಇದು ಓಕೆನಾ? ಓಕೆ. ಸೊ ಇದು ಬಂದ್ಬಿಟ್ಟು ಜಂಪಿ ಬಿಯರ್ ಅಂತೇಳಿ. ಈ ಬರ್ಡ್ ನಾನು ಚೆನ್ನೈಯಲ್ಲಿ ಪರ್ಚೇಸ್ ಮಾಡಿದ ಬರ್ಡ್. ಇದು ಈ ಲೈನೇಜಲ್ಲಿ ಒಳ್ಳೆ ಆಂಡೆ 750, ಬೇರೆ ಕಡೆಗೆಲ್ಲ ಆಂಡೆ ಚೆನ್ನೈದ 750 ಮಾಡಿದೆ. ನಾನು ಇದನ್ನು ತೊಗೊಂಬಂದಿನಿ. ಇದ್ರದ್ದು ಈ ಬರ್ಡ್ಗೂ ಮತ್ತು ನಾನು ಆಗಲೇ ಹೇಳಿದಂಥ ಗಿರಿಗೌಡ ಸಾರ್ದು ಬರ್ಡ್ ಕಾಂಬಿನೇಷನ್ಗೂ ಬರ್ತಕ್ಕಂಥ ಬರ್ಡ್ ಈ ವರ್ಷ ನನ್ನ ಹತ್ರ 2 ಬರ್ಡ್ಗೂ 1000ಗಳು ಆರಿದೆ. 1000 ಕಿಲೋಮೀಟರ್ವರೆಗೆ ಪ್ಲೇಸ್ಮೆಂಟ್ ಮಾಡಿದೆ. ಈ ಕಾಂಬಿನೇಷನಲ್ಲಿ ನನಗೆ ವಿನ್ನಿಂಗ್ ಬರ್ಡ್ನ ಪ್ರೊಡ್ಯೂಸ್ ಮಾಡತಕ್ಕಂಥ ಬರ್ಡ್ಸ್ ಇವೆರಡು ಜೊತೆನೂ. ಇವೆರಡು ಹೌದು, ಇದೆರಡು ಕಾಂಬಿನೇಷನ್ ಆಗಿದೆ. ಇದು ಫೀಮೇಲ್ ಅಲ್ಲ? ಇದು ಫೀಮೇಲ್ ಬ್ಲೂ ಬರ್ಡ್ ಜಂಪಿ ಬಿಯರ್. ಇದು ಓಕೆ ಓಕೆ ತೋರಿಸ್ಕೊಂಡು. ಆಗಲೇ ಹೇಳಿದಾಗೆ ನನ್ನ ಲಾಫ್ಟಲ್ಲಿ ಒಂದು ಅಚೀವ್ಮೆಂಟ್ ತಂದ್ಕೊಂಡಂಥ ಬರ್ಡ್. ಇದು ಗಿರಿಗೌಡ ಸಾರ್ ಇದು ಬರ್ಡ್. ಅದು ಫಸ್ಟ್ ತೋರಿಸೋದು? ಹೌದು, ಅವತ್ತು ತೋರಿಸ್ದೆಲ್ಲ ರೇಸ್, ಈಗಲೂ ರೇಸ್ ಮಾಡ್ತಾ ಇದೆ. ಟ್ರ್ಯಾಕ್ ಒಳಗಿದೆ. ಇದಕ್ಕೂ ಜಂಪಿ ಬೇರೆ ಕಾಂಬಿನೇಷನ್ನಲ್ಲಿ ಒಳ್ಳೊಳ್ಳೆ ವಿನ್ನರ್ನೇ ಪ್ರೊಡ್ಯೂಸ್ ಮಾಡ್ತಾ ಇದೆ. ಓಕೆ ಅಣ್ಣ ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ವಿಜಯ್ ಅಂತಂದೇಳಿ. ನಾನು VRPS ಕ್ಲಬ್ಬಿನ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ. ನಮ್ಮೂರು ಬಂದು ಹೊಸಪೇಟೆ. ಇನ್ನೊಂದು ಇಲ್ಲಿ ಏನಂತಂದರೆ ಕಲ್ಯಾಣ ಕರ್ನಾಟಕ ಹೋಮಿಂಗ್ ಪಿಜನ್ ಫೆಡ್ರೇಷನ್ ಅಂತೇಳಿ ನಮ್ಮ ಭಾಗದ ಜನ, ಕಲ್ಯಾಣ ಕರ್ನಾಟಕದ ಭಾಗದ ಜನ ಎಲ್ಲರೂ ಕಲ್ತ್ಕೊಂಡು ನಾವೊಂದು ಫೆಡ್ರೇಷನ್ ಮಾಡ್ಕೊಂಡಿದ್ದೀವಿ. ಸೊ ಅದರಲ್ಲೂ ಇವಾಗ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ. ನಮಸ್ಕಾರ ಅಣ್ಣ. ಆಮೇಲೆ ಈಗ ಹೂಮರ್ ಫ್ಯಾನ್ಸಿಯರಿಗೆ ನಮಗೂ ಏನೋ ಐಡಿಯಾ ಇಲ್ಲ ಅಷ್ಟಾಗಿ. ಹೂಮರ್ಗಳು ಬಿಡೋದ್ರಿಂದ ಅದು ರೇಸ್ ಬಗ್ಗೆ ಸ್ವಲ್ಪ ನಮಗೆ ಇನ್ಫಾರ್ಮೇಷನ್ ಕೊಡಿ ಸರ್. ನೀವು ಮುಂಚೆನೂ ಹೇಳಿದ್ರಿ, ನೀವು ಇದನ್ನು ಟಮ್ಲರ್ಸ್ ಅಂತಂದೇಳಿ ಹೇಳಿದ್ರಿ. ನೀವು ಗಂಟೆಗಟ್ಟಲೆ ಆಕಾಶದಲ್ಲಿ ಆರ್ತವೆ, ನಮ್ಮದು ಗಂಟೆಗಟ್ಟಲೆ ದೂರದಿಂದ ಬರ್ತವೆ. ಡಿಸ್ಟೆನ್ಸಿಂದ ನಮ್ಮ ಮನೆ ಹುಡ್ಕೊಂಡು ಬರ್ತವೆ. ಇಷ್ಟೇ ವ್ಯತ್ಯಾಸ, ಜಾಸ್ತಿ ಏನಿಲ್ಲ. ತಯಾರಿಗಳು ಸ್ವಲ್ಪ ಚೇಂಜ್ ಆಗುತ್ತೆ. ನೀವು ಟಮ್ಲರ್ಗಳಿಗೆ ಕೊಡೋ ತಯಾರಿ ಮತ್ತು ನಾವು ಇಲ್ಲಿ ಹೋಮರ್ಗಳಿಗೆ ಕೊಡೋ ತಯಾರಿ
ಡಿಫ್ರೆಂಟ್ ಆಗಿರುತ್ತೆ. ನಾವು ಗಿರಾಬಾಸ್ಗಳಿಗೆ ನಮ್ಮ ಸೀಸನ್ ಟೈಮ್ ಮನೆ ಮೇಲೆ ಹಾಕ್ತಾರೆ ಇವನ್ನ ಪ್ರಾಕ್ಟೀಸ್ ಕೊಡ್ತಾರಲ್ಲ ಸ್ಟಾರ್ಟಿಂಗ್ ಈಗ ಮರಿಯಿಂದ ಏನು ಪ್ರಾಕ್ಟೀಸ್ ಕೊಡ್ತೀವಿ ಉಮರ್ಗಳೇ ಅದ್ರ ಬಗ್ಗೆ ಹೇಳಿ. ಮರಿಗಳಿಂದ ಅಂತಂದರೆ ಚಿಕ್ಕ ಮರಿ ಇದ್ದಾಗೆ ಫಸ್ಟ್ ನಾವು ಇಲ್ಲೇ ಆಡ್ತಾ ಇರ್ತೇವೆ. ಅದಾದಮೇಲೆ ಲಾಫ್ಟ್ ಫ್ಲೈ ಅಂತ ಹೇಳ್ತೀವಿ ನಾವು. ಲಾಫ್ಟ್ ಫ್ಲೈ ಅಂತಂದರೆ ಈಗ ಮನೆ ಈಗ ಬೆಳಗ್ಗೆ ಆಚೆ ಬಿಟ್ಟರೆ ಅವಕ್ಕೆ ಮನಸ ಈಚೆ ತಿರ್ಗಾಡಕ್ಕೆ ಹೋಗ್ತವೆ, ಆಚೆ ಹೋಗ್ತವೆ, ದೂರ ದೂರ ತನಕ ಹೋಗಿ ಅದ್ರದ್ದು ಏನಿದೆ ಲೊಕೇಶನ್ನ ಅವು ಮೈಂಡಲ್ಲಿ ಮನದಟ್ಟು ಮಾಡ್ಕೊಂಬಿಟ್ಟು ಸುತ್ತೆಲ್ಲ ಆಜು ಬಾಜು ನಮ್ದು ಏನಿದೆ ಎಂತಿದೆ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಅದ್ರ ಮೈಂಡ್ ಸೆಟ್ ಇಲ್ಲಿ ಮಂದಟ್ಟು ಮಾಡ್ಕೊಂಬಿಟ್ಟು ನಾನು ಇಲ್ಲಿಗೆ ಬರಬೇಕು ಅನ್ನೋದು ಒಂದು ಸೆಟ್ರೇಟ್ ಮಾಡ್ಕೊಳ್ಳುತ್ತೆ. ಮನೆಗೆ ಬರಬೇಕು ಅಂತ ಅಂದರೆ ಈಗ ಮನೇಲಿ ಈಗ ಆಡಕ್ಕೆ ಬಿಟ್ಟರೆ ದೂರ ತುಂಬ ಒಂದು 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಲಾಂಗಲ್ಲಿ ಆಡ್ತವೆ. 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ದೂರ ಹೌದು ಸರ್. ಆಮೇಲೆ ಯಂಗ್ ಬರ್ಡು ಮತ್ತೆ ಇನ್ನೊಂದು ದೊಡ್ಡ ಬರ್ಡ್ ಅಂತ ಇದೆ, ಅದು ಅಷ್ಟು ಐಡಿಯಾ ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಯಂಗ್ ಬರ್ಡ್ ಅಂತಂದರೆ ಈಗ ದೊಡ್ಡ ಹಕ್ಕಿ ಏನು ಆರಿರುತ್ತೆ, ಹೋದ ವರ್ಷ ಏನು ನಾವು ರೇಸ್ ಮಾಡಿರ್ತೀವಿ ಅದರದ್ದೇ ಮರಿಗಳು ಮಾಡ್ತೀವಿ. ಅವು ಏನೋ ಪ್ಲೇಸ್ಮೆಂಟ್ ತೊಗೊಂಡಿರ್ತವೆ, ಅವು ಮರಿಗಳು ಮಾಡ್ತೀವಿ. ಆ ಮರಿಗಳನ್ನ ಯಂಗ್ ಬರ್ಡ್ ಅಂತ ಕರಿತೀವಿ. ಒಂದೇ ವರ್ಷ ಇವಾಗ ನಾವು ಡಿಸೆಂಬರಲ್ಲಿ ನಾವು ಬ್ರೀಡಿಂಗ್ ಹಾಕ್ತೀವಿ ಹಕ್ಕಿಗಳ್ನ, ಅವು ಜನವರಿ ಒಳಗೆ ಅವು ನಮ್ಮ ಕೈಗೆ ಬರ್ತವೆ. ಅದು ಹುಟ್ಟಿ 5 ದಿನಕ್ಕೆ ನಾವು ಅದರ ಕಾಲಲ್ಲಿ ರಿಂಗ್ ಹಾಕ್ತೀವಿ. ಆ ರಿಂಗ್ ಹಾಕಿದ ಮೇಲೆ 45 ದಿನಕ್ಕೆ ಆ ಮರಿಗಳು ಹಾರಂಗೆ ಆಗ್ತವೆ. ಅವು ಪಟ್ಟಗಳು, ಚಿಕ್ಕ ಪಟ್ಟಗಳು. 45 ದಿನ ಆದಮೇಲೆ ಇನ್ನೂ ಒಂದು 10-15 ದಿನ ಇಲ್ಲಿ ಆಜು ಬಾಜು ಕೆಳಗಿಳಿಯೋದು, ಮೇಲೆ ಇರೋದು, ಸ್ವಲ್ಪ ದೂರ ಹೋಗೋದು, ವಾಪಸ್ ಬರೋದು ಮಾಡ್ತವೆ. ಅದಾದಮೇಲೆ 60 ದಿನಕ್ಕೆ ಅವು ತುಂಬ ದೂರ ಹೋಗಿ ಚಾಲು ಮಾಡ್ತವೆ. 5 ಕಿಲೋಮೀಟ್ರು 10 ಕಿಲೋಮೀಟ್ರು 20 ಕಿಲೋಮೀಟ್ರು. ಹೌದೌದು, ಸ್ವಲ್ಪ ಅಲ್ಲ, ಒಂದು 15-20 ಕಿಲೋಮೀಟ್ರ್ ತನಕ ಹೋಗ್ತವೆ. ಅವು ನಮಗೆ ಗೊತ್ತಿಡೋಕ್ಕಾಗಲ್ಲ. 20 ಹೋಗ್ಬೋದು, 25 ಹೋಗ್ಬೋದು. 1 ತಾಸು ಆಡ್ತವೆ, 1.5 ತಾಸು ಆಡ್ತವೆ ಮರಿಗಳು. ಕಣ್ಣಿಗೆ ಕಾಣ್ಲಾರ್ದಂಗೆ ಹೋಗ್ಬಿಡ್ತವೆ. ಸೊ ಅವಕ್ಕೆ ಮನಸ ಇಚ್ಛೆ ಎಲ್ಲಿ ಬೇಕಲ್ಲಿ ಆಡ್ಬಿಟ್ಟು ಬರ್ತವೆ. ಆ ಮರಿಗಳ್ನ ಅದೇ ವರ್ಷಕ್ಕೆ ನಾವು ರೇಸಿಗೆ ಹಾಕ್ತೀವಿ. ಅದೇ ವರ್ಷದ ಕೌಂಟ್, 1 ವರ್ಷದೊಳಗಿರೋ ಮರಿಗಳ್ನ ನಾವು ಅವನ್ನ ರೇಸಿಗೆ ಹಾಕ್ತೀವಿ. ಸೊ ಅವನ್ನ ಯಂಗ್ ಬರ್ಡ್ ಅಂತ ಕರಿತೀವಿ. ಹೋದ ವರ್ಷ ಹಾರಿರೋ ಹಕ್ಕಿನ ಮತ್ತೆ ಹಾಕಿದ್ರೆ ಅದಕ್ಕೆ ಓಲ್ಡ್ ಬರ್ಡ್ ಅಂತ ಕರಿತೀವಿ. ಹೌದೌದು. ಆಮೇಲೆ ರೈಸ್ ಈಗ ಸ್ಟಾರ್ಟ್ ಮಾಡ್ತೀವಿ. ರೈಸ್ ಈಗ ಯಾವ ಇಸ್ಯೂ ಸ್ಟಾರ್ಟ್ ಆಗುತ್ತೆ ಮಂತಲ್ಲಿ? ರೈಸ್ ಆಲ್ಮೋಸ್ಟ್ ಆಲು ಬಂದು ಜನವರಿಯಿಂದ ಚಾಲು ಮಾಡ್ತಾರೆ. ಜನವರಿ ಫಸ್ಟ್ ವೀಕು ಎವ್ರಿ ಸಂಡೇ ಇರುತ್ತೆ ರೇಸ್. ಕೆಲವೊಂದು ಟೈಮು ಕ್ಲೈಮೇಟ್ ಕಂಡೀಷನ್ ನೋಡ್ಕೊಂಬಿಟ್ಟು ಅರ್ಲಿ ಮಾಡ್ತೀವಿ. ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಚಾಲು ಮಾಡ್ತೀವಿ. ತಯಾರಿ ಬಂದ್ಬಿಟ್ಟು ಅಕ್ಟೋಬರ್ ಅಲ್ಲಿ ಚಾಲು ಆಗುತ್ತೆ. ತಯಾರಿ ಅಂದ್ರೆ ಲಾಫ್ಟ್ ಫ್ಲೈಯಿಂಗ್ ಟ್ರೈನಿಂಗ್ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ತಯಾರಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಲಾಫ್ಟ್ ಫ್ಲೈಯಿಂಗ್ ಇರ್ತಲ್ಲ 1 ಅವರ್ ಮುಗಿದ್ಮೇಲೆ ತಯಾರಿ ಒಂದು ಅಕ್ಟೋಬರ್ ನವೆಂಬರ್ ಎರ್ಲಿ ಸ್ಟಾರ್ಟ್ ಮಾಡ್ಕೊಂತೀವಿ. 5 ಕಿಲೋಮೀಟರ್ 10 ಕಿಲೋಮೀಟರ್ ಈ ತಿಂಗಳಿಂದ ಆಲ್ಮೋಸ್ಟ್ ಟ್ರೈನಿಂಗ್ ಚಾಲು. 3 ತಿಂಗಳು ಟ್ರೈನಿಂಗ್ ಕೊಟ್ಟು ಜನವರಿ ಟೈಮಿಗೆ ಕ್ಲಬ್ ಕಡೆಯಿಂದ ರೇಸ್ ಕಂಡಕ್ಟ್ ಮಾಡ್ತೀವಿ ಜನವರಿಯಲ್ಲಿ. ಈಗಲಿಂದ ತಯಾರಿ ಕೊಟ್ಟು ಟ್ರೈನಿಂಗ್ ಸ್ಟಾರ್ಟಿಂಗ್ ಇಂದ ಏನೇನು ಡಿಸ್ಟೆನ್ಸ್ ಇಂದ ಮಾಡೋದು? ಸ್ಟಾರ್ಟಿಂಗ್ ಬಂದು 200 ಮಾಡ್ತೀವಿ. ಕೆಲವೊಂದು ಕ್ಲಬ್ 150 ಮಾಡ್ತಾರೆ, ಕೆಲವೊಂದು ಕ್ಲಬ್ 200 ಮಾಡ್ತಾರೆ. 200 ಅಪ್ ಟು 1000 ವರೆಗೆ ಮಾಡ್ತೀವಿ ರೇಸ್. 1000 ವರೆಗೆ ಹೋಗೋದಟ್ಟಿ ಆಲ್ಮೋಸ್ಟ್ ಮಾರ್ಚ್ ಆಗಿರುತ್ತೆ, ಬೇಸಿಗೆ ಸ್ಟಾರ್ಟ್ ಆಗಿರುತ್ತೆ. ಆ ಟೈಮಲ್ಲಿ ಬೋರ್ಡ್ಗಳು ಸ್ಟ್ರಗಲ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ವಾಟರ್ ಸೋರ್ಸ್ ಎಲ್ಲಿ ಐತಿ ಏನೈತಿ ಹುಡ್ಕೊಂಡು, ಡ್ರಾಪ್ ವಾಟರ್ ಹುಡ್ಕೊಂಡು, ಏನೋ ಎಲ್ಲಿ ಅಲ್ಲಿ ಸಿಕ್ಕಿದ್ದು ಫೀಡ್ ಮೇಯ್ಕೊಂಡು ಮೇನ್ ವಾಟರ್ ಸೋರ್ಸ್ ನಮ್ದು ಆಲ್ಮೋಸ್ಟ್ ಕರ್ನಾಟಕ ರೀಚ್ ಆಗ್ಬಿಟ್ರೆ ವಾಟರ್ ಪ್ರಾಬ್ಲಮ್ ಇಲ್ಲ ಬರ್ಡ್ಸ್ಗೆ. ನಮ್ಮ ಮಹಾರಾಷ್ಟ್ರ ಮತ್ತೆ ಮಧ್ಯಪ್ರದೇಶ ಹೋದ್ರೆ ವಾಟರ್ಗೆ ಸ್ವಲ್ಪ ಪ್ರಾಬ್ಲಮ್ ಬರ್ಡ್ಸ್ಗೆ. ಕೆಲವೊಂದು ಕಡೆಗೆ ವಾಟರ್ ಪಾಯ್ಸನ್ ಆಗಿರ್ತವೆ ನಿಂತಲ್ಲೇ ನಿಂತು. ಅಂತ ಕಡೆ ಎಲ್ಲ ಬಾಳ ನೀರು ಬಿಡುತ್ತಂದ್ರೆ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿಷಪೂರಿತವಾದ ಕೆಮಿಕಲ್ಸ್ನ ಹೊಡೆದಿರ್ತಾರೆ ಹೊಲದಲ್ಲೆಲ್ಲ ನೀರು ಕುಡಿದ್ಬಿಟ್ಟು ಬಂದಾಗ. ಸೊ ಅದಕ್ಕೆ ಡಿಸೀಸ್ ಬಂದ್ಬಿಟ್ಟು 99% ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲಾಫ್ಟಿಗೆ ಬಂದ್ಮೇಲೆ ನಾವು ಅದಕ್ಕೆ ಆದ ಬರ್ಡ್ ಬಂದ್ಮೇಲೆ ಬಾಯಲ್ಲಿ ಏನು ಕಾಕರ್ ಐತೆ ಏನೈತೆ ಅದಕ್ಕಾದ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಫರ್ದರ್ ರೇಸ್ಗೆ ನಾವು ರೆಡಿ ಮಾಡಬೇಕಾಗುತ್ತೆ. ನಾವು ಇಷ್ಟೆಲ್ಲ ಸ್ಟ್ರಗಲ್ ಬಿದ್ದು ರೆಡಿ ಮಾಡ್ತೀವಿ ಬರ್ಡ್ಸ್ನ. ಇನ್ನೊಂದು ಏನಂದ್ರೆ ಕೆಲವೊಂದು ಕಡೆಗೆ ಏನಂತಾರೆ ಅಂದ್ರೆ ಫ್ಯಾನ್ಸರ್ಗಳು ಹೇಳ್ತಾರೆ ಅದೇನು ರೇಸ್ ಮಾಡ್ಬೋದು ಅಂತೇಳಿ. ಅಷ್ಟು ಈಜಿ ಇಲ್ಲ ಈ ರೇಸ್. ಇದು ಗಿರಿಬಾಜು ಅದೆಲ್ಲ ಮಾಡಿದ್ರು ಮನೆ ಹತ್ರ ಕುಂತ್ಕೊಂಡೇ ಮಾಡ್ಬೋದು. ಇದು ನಮ್ದು ಹಂಗಿಲ್ಲ. ಪ್ರತಿ ರೇಸ್ಗೆ ನಾವು ಟಾಸ್ಕ್ ತಗೊಂಡು ಕೊಟ್ಟು ಬರ್ಬೇಕು. ನಾವು ಜೀವ ಒತ್ತಿ ಇಟ್ಟು ಹೋಗ್ತಾರೆ ಟ್ರೈನಿಂಗ್ ಮಾಡೋಕ್ಕೋಸ್ಕರ. ಮಧ್ಯಾಹ್ನ ರಾತ್ರಿ 2 ಗಂಟೆ 3 ಗಂಟೆ 1:30ಗೆ ಎದ್ಬಿಟ್ಟು ಗಾಡಿ ಒಳಗೆ ಅದನ್ನ ಬರ್ಡ್ಸ್ಗಳನ್ನೆಲ್ಲ ಬಾಸ್ಕೆಟ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಮಧ್ಯ ಏನಾದರೂ ಅವಘಡ ನಡಿಬೋದು, ಏನೋ ಒಂದು ತೊಂದರೆ ಆಗ್ಬೋದು. ಜೀವ ಒತ್ತೆ ಇಟ್ಟೇ ಹೋಗ್ತಾರಂತ ಹೇಳ್ಬೋದು ಟ್ರೈನಿಂಗ್ ಮಾಡೋಕ್ಕೋಸ್ಕರ.
ಸೊ ಇಷ್ಟೆಲ್ಲ ರಿಸ್ಕ್ ಇರುತ್ತೆ ಇದರಲ್ಲಿ. ಈಗ ರೆಡಿ ಮಾಡ್ತೀವಿ ನಾವು ಈಗ ಕ್ಲಬ್ಬಿಗೆ ರೇಸ್ ರೆಡಿ ಮಾಡೋಕೆ ಇಲ್ಲಿ ಪ್ರಾಕ್ಟೀಸ್ ಕೊಡ್ತೀವಲ್ಲ, ಎಷ್ಟು ಕಿಲೋಮೀಟರ್ ಇಂದ ಸ್ಟಾರ್ಟಿಂಗ್ ಮಾಡ್ಕೊಂಡು ಹೋಗ್ತೀವಿ? ಈಗ ಆಲ್ರೆಡಿ ನಿಮಗೆ ನಾನು ಹೇಳಿದ್ದೆ ಅವು ಲಾಫ್ಟ್ ಫ್ಲೈಗೆ ಹೋಗ್ತಾವೆ ಅಂತಂದೇಳಿ 5 ಕಿಲೋಮೀಟರ್ 10 ಕಿಲೋಮೀಟರ್ 15 ಕಿಲೋಮೀಟರ್ ತನಕ ಹೋಗ್ತಾವೆ ಅಂತೇಳಿ. ಇರ್ರೆಸ್ಪೆಕ್ಟಿವ್ ಆಫ್ ದಟ್ ಅದನ್ನು ಬಿಟ್ಬಿಟ್ಟು ನಾವು ಫಸ್ಟ್ ಸ್ಟಾರ್ಟ್ ಮಾಡೋದು 5 ಕಿಲೋಮೀಟ್ರಿಂದ ಮಾಡ್ತೀವಿ. ಈ ಲಾಫ್ಟಿಂದ 5 ಕಿಲೋಮೀಟರ್ ದೂರದಲ್ಲಿ ಹೋಗಿ ಟ್ರೈನಿಂಗ್ ಚಾಲು ಮಾಡ್ತೀವಿ. ಅಲ್ಲಿಂದ ಬರ್ಡ್ ರಿಲೀಸ್ ಮಾಡ್ತೀವಿ. ಅಲ್ಲಿಂದ ಬಂದಮೇಲೆ ನೆಕ್ಸ್ಟ್ ಡೇ ಮತ್ತೆ 10 ಕಿಲೋಮೀಟ್ರಿಗೆ ಹೋಗ್ತೀವಿ. ಆಮೇಲೆ 20, 30, 50, 70 ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. 3 ತಿಂಗಳಿಲ್ಲ 1.5 ತಿಂಗಳಲ್ಲಿ ಮಾಡ್ಬಿಡ್ತೀವಿ. 1.5 ತಿಂಗಳಲ್ಲಿ ಮುಗಿತು ರೇಸ್ ಆಲ್ಮೋಸ್ಟ್. ಹೊಸ ಫ್ಯಾನ್ಸರ್ಗಳಿಗೆ ಹೇಳ್ತಾ ಇದ್ದೇನೆ, ಈಗ ಕೆಲವೊಬ್ಬರಿಗೆ ಸೀನಿಯರ್ ಫ್ಯಾನ್ಸರ್ಸ್ಗಳಿಗೆ ಹೆಂಗ್ ಜಂಪ್ ಕೊಟ್ಟು ಹೋಗೋಕೆ ಗೊತ್ತಿರುತ್ತೆ. ಕೆಲವೊಂದು ಬರ್ಡ್ಸ್ಗೆ ನಮ್ದು ಲೀಡಿಂಗ್ ಓಲ್ಡ್ ಬರ್ಡ್ಸ್ ಇರುತ್ತೆ, ಬರ್ಡ್ ನ ಲೀಡ್ ಮಾಡಿಕೆ ಕರಕಂಬರ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಹೊಸ ಫ್ಯಾನ್ಸರಿಗೆ ಅದೆಲ್ಲ ಯಾವ್ದಿರಲ್ಲ. ಹಂಗಾಗಿ ಸ್ವಲ್ಪ ಅವ್ರು ಎರ್ಲಿ ಮಾಡ್ಕೊಬೇಕು. ಒಂದೊಂದು ಪಾಯಿಂಟ್ಗೆ 2 ಸತಿ ಟಾಸ್ಕ್ ಮಾಡಿಕೊಂತ ಹೋದ್ರೆ ಹೊಸ ಫ್ಯಾನ್ಸರಿಗೆ ಹೆಲ್ಪ್ ಆಗುತ್ತೆ. ಅದು ಇದು ನಾವು ಹೇಳ್ತಾ ಇರೋದು ಎಲ್ಲ ಹೊಸ ಫ್ಯಾನ್ಸರ್ ಇಂಪ್ರೂವ್ ಆಗ್ಬೇಕಂತೇಳಿ ಹೇಳ್ತಾ ಇರೋದು ನಾವು. ಹೊಸ ಫ್ಯಾನ್ಸರ್ ಈಗ ಏನ್ ಮಾಡ್ತಾರೆ ಅಂದ್ರೆ ಆಲ್ ಸಡನ್ ಯಾರೋ ಹೇಳ್ಯಾರ ಅಂತೇಳಿ ಯಾವ್ದೋ ವಿಡಿಯೋ ನೋಡಿ ಟಕ್ಕಮ್ಮಾಗಿ ಏನ್ ರೇಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಂಗ ಹೋದಲ್ಲಿ ಬರ್ಡ್ ಮಿಸ್ ಆಗೋ ಚಾನ್ಸಸ್ 30-40 ಜಂಪ್ ಕೊಡ್ತಾ ಹೋಗ್ತಾರೆ. ಹಂಗ ಹೋದಲ್ಲಿ ಬರ್ಡ್ ಹೊಡೆದ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮ ಅನುಭವ ಬೇಕು. ಹೋಗ್ಬೇಕು. ಈಗ ನಮ್ ಲಾಫ್ಟ್ ಅಲ್ಲಿ ಸೀನಿಯರ್ ಬರ್ಡ್ಸ್ ಇದಾವೆ, ಕರ್ಕೊಂಡ್ ಬರ್ತವೆ. ಕೆಲವೊಂದು ಲಾಫ್ಟ್ ಅಲ್ಲಿ ಹೊಸ ಫ್ಯಾನ್ಸ್ ಇರ್ತಾರೆ, ಅವ್ರ ಬರ್ಡ್ಸ್ ನೋಡಿರಲ್ಲ ಟ್ರ್ಯಾಕ್ ನ. ಹಂಗ ಜಂಪ್ ಕೊಡ್ಬೇಕಾದ್ರೆ ಹೊಡ್ತಾ ತಿಂತವೆ. ಕೆಲವೊಂದ್ ಕಡೆಗೆ ಹದ್ದು ಬೀಳ್ತವೆ. ಶಿಖರ ಬಿದ್ದಾಗ ಏನಾಗ್ತವೆ, ಸ್ಪ್ಲಿಟ್ ಆಗಿಬಿಡ್ತವೆ ಬರ್ಡ್ಸ್. ಸ್ಪ್ಲಿಟ್ ಆಗಿ ಆಪೋಸಿಟ್ ಡೈರೆಕ್ಷನ್ ಹೋದಾಗ ಆಪೋಸಿಟ್ ಅಲ್ಲಿ ಒಂದು 40 ಕಿಲೋಮೀಟರ್ ಹೋಗ್ಬಿಟ್ಟಿರ್ತವೆ. ನೀವು ಕೊಟ್ಟಿರೋದೇ ಜಂಪ್ 40, ಆಪೋಸಿಟ್ 40 ಹೋದ್ರೆ 80 ಕಿಲೋಮೀಟರ್ ಬರ್ಡ್ಸ್ ಹುಡ್ಕೊಂಡ್ ಬರ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಹೊಸ ಫ್ಯಾನ್ಸರ್ ಏನಾಯ್ತು 20-30 ಹಂಗ್ ಜಂಪ್ ಮಾಡಿಕೊಂತ ಹೋದ್ರೆ ಒಳ್ಳೇದು. ಬಿಗಿನಿಂಗ್ ಒಂದು 5-10 ಜಂಪ್ ಮಾಡಿಕೊಂತ ಹೋಗ್ಬೇಕು. ಕೆಲವೊಂದು ಪ್ಲೇಸ್ ಅಲ್ಲಿ 2 ಸರ್ತಿ ಬಿಟ್ರು ಒಳ್ಳೇದು. ಈಗ ನಾವು 1000 ಅನ್ಕೊಳ್ಳಿ, 1000 ಕಿಲೋಮೀಟರ್ ರೇಸ್ ಮಾಡ್ತಾ ಇದ್ದೀವಿ. ಈಗ ಒಂದು 50 ಬರೋಟ ತಗೊಂಡು ಹಾಕಿದ್ವಿ. ಅವು ನಮ್ಮ ಮನೇನ ನೆಕರ್ಗೆ ಅಲ್ಲಿಂದ ಹೆಂಗ್ ಬರಕ್ಕೆ ಅವು ಟ್ರ್ಯಾಕ್ ತಗೊಂತ ಅದೇ ಗಾಡ್ ಗಿಫ್ಟ್. ಅವಕ್ಕೆ ಇವಕ್ಕೆ ಹೋಮರ್ ಅಂತ ಅನ್ನೋದೇ ಅದೇ ವಿಚಾರಕ್ಕೆ ಅದು ಗಾಡ್ ಗಿಫ್ಟ್. ಅವಕ್ಕೆ ಇವು ಸೆನ್ಸ್ ಮಾಡೋದು ಬಂದು ಇದರದ್ದು ವಿಷನ್ ತುಂಬಾ ದೂರ ತನಕ ವಿಷನ್ ಇರುತ್ತೆ. ಒಂದು ಎರಡನೇದು ಇದ್ರ ಮೂಗು, ಈ ಸ್ಮೆಲ್ಲು ಎಲ್ಲಿಂದ ಹೆಂಗ್ ಹೋಗಿರುತ್ತೆ ಅದು ಆ ಭೂಮಿ ಸ್ಮೆಲ್ ಹಿಡ್ಕೊಂಡು ಬರೋಕ್ಕೋಸ್ಕರನೇ ಅದ್ರದ್ದೊಂದು ಮೂಗು ಬಹಳ ಇಂಪಾರ್ಟೆಂಟ್. ಮಣ್ಣಿನ ಸ್ಮೆಲ್, ಭೂಮಿ ಸ್ಮೆಲ್ ಹಿಡ್ಕೊಂಡು ಬರ್ತವೆ. ಕೆಲವೊಂದು ನಮ್ಮ ಸೀನಿಯರ್ ಫ್ಯಾನ್ಸರ್ ಹೇಳ್ತಾರೆ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ ಬರ್ಡ್ಸ್ ಗೆ ಅಂತ ಹೇಳ್ತಾರೆ. ಅವ್ರು ಸೀನಿಯರ್ ಫ್ಯಾನ್ಸರ್ ಹೇಳೋದ್ರಿಂದ ನಾವು ಅದನ್ನೆಲ್ಲ ಒಪ್ಪಿಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ದೂರ ಬರುತ್ತೆ ಅಂದ್ರೆ ಸುಮ್ಮನೆ ಬರಲ್ಲ. ಅದು ಒಂಥರ ನಮ್ಮ ಕಂಪಾಸ್ ಇದ್ದಂಗೆ. ನಾರ್ತ್ ಸೂರ್ಯ ದಿಕ್ಕು ಹಿಡ್ಕೊಂಡ ನಾವ್ ನಾರ್ತ್ ಇದೀವ ಸೌತ್ ಇದೀವ, ನಾವ್ ಹೆಂಗ್ ಹೋಗ್ಬೇಕು, ಸೂರ್ಯ ದಿಕ್ಕು ಹಿಡ್ಕೊಂಡೆ ಹೆಂಗ್ ಆರ್ಬೇಕು ಅಂತ ಸೂರ್ಯ ಹುಟ್ಟಿದ್ ನೋಡಿದ್ರೆ ಐಡೆಂಟಿಫೈ ಮಾಡ್ತಾರೆ ಟ್ರ್ಯಾಕ್. ಸೂರ್ಯ ಇಲ್ದೇ ಇದ್ರೆ ಹಕ್ಕಿ ಹಾರಲ್ಲ, ಮೋಡ ಇದ್ರೆ ಹಕ್ಕಿ ಹಾರಲ್ಲ. ಸೂರ್ಯ ಇಲ್ದೇ ಇದ್ರೆ ಹಕ್ಕಿ ಮನೆಗೆ ಬರಕ್ಕೆ 99% ಚಾನ್ಸಸ್ ಕಡಿಮೆ. ಸೂರ್ಯ ಇದ್ರೆ ಮಾತ್ರ 100% ಮನೆಗೆ ಬರ್ತೇವೆ ಅನ್ನೋ ಕಾನ್ಫಿಡೆನ್ಸು. ಮಧ್ಯದಲ್ಲೂ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಎಲ್ಲೋ ರೆಸ್ಟಿಗೆ ಕೂತ್ಕೊಂಡಾಗ ಜನ ಹಿಡಿಬೋದು, ಎಲ್ಲೋ ನೀರು ಕುಡಿದ್ಬಿಟ್ಟು ಅಲ್ಲೇ ಆ ವಿಷಪೂರಿತ ನೀರು ಕುಡಿದ್ಬಿಟ್ಟು ಅಲ್ಲೇ ಸಾಯ್ಬೋದು. 70% ಚಾನ್ಸಸ್ ನಾವು ಹೇಳ್ಬೋದು. 100 ಅಕ್ಕಿ ಒಳಗೆ 70 ಅಕ್ಕಿ ಮನೆಗೆ ಬರ್ತಾವೆ ಅಂತ ಮಾತ್ರ ಹೇಳ್ಬೋದು. ಇನ್ನು 30 ಬಗ್ಗೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾವುದೇ ಎಂಥ ಲೆಜೆಂಡಿನ ಬರ್ಡ್ ಇದ್ರು, ಯಾವುದೇ ಲೈನೇಜ್ ಇದ್ರೂ ಅವಕ್ಕೆ ಇವು ಕಾಟ ತಪ್ಪಿದ್ದಲ್ಲ. ಎಲ್ಲ ಸಮಸ್ಯೆ ಎದುರಿಸ್ಕೊಂಡೇ ಬರ್ಬೇಕು ಇವು. ಈಗ ನೀವು ಟಮ್ಲರಲ್ಲಿ ಹೇಳ್ತೀರಾ ಮನೆ ಮೇಲೆ ಹದ್ದು ಬಂದ್ಬಿಟ್ರೆ ನೀವು ಅಕ್ಕಿ ಬಿಟ್ಟಾಗ ನಿಮಗೆ ಒಂದು ತೊಂದರೆ ಹೊಡ್ಕೊಂಡು ಹೋಗುತ್ತೆ. ಹಂಗೆ ನಮ್ದು ಸೇಮ್ ಹಿಂಗೇನೆ, ಎರಡೂ ಸಿಮಿಲರ್. ನಿಮ್ದು ಮೇಲೆ ಹಾರುತ್ತೆ, ನಮ್ದು ದೂರದಿಂದ ಬರುತ್ತೆ ಅಷ್ಟೇ. ಇವು ಅಣ್ಣ ಈಗ ಬೆಳಗ್ಗೆ ಮಾರ್ನಿಂಗ್ ಏನು ಟೈಮಿಗೆ ಅಲ್ಲಿ ರಿಲೀಸ್ ಮಾಡೋದು? ಈಗ ಒಂದು 1000 ಕಿಲೋಮೀಟರ್ ಲೆಕ್ಕಾಚಾರ ಇಟ್ಕೊಂಡು 6:30ಗೆ ನಾವೆಲ್ಲ ಅಲ್ಲಿ ರೆಡಿ ಇರ್ತೀವಿ. ಆಲ್ರೆಡಿ 1000 ಕಿಲೋಮೀಟರ್ ಬಿಡ್ತಾ ಇದೀವಿ ಅಂತಂದರೆ 6 ಗಂಟೆಗೆಲ್ಲ ಅವಕ್ಕೆ ಫೀಡ್ ಕೊಟ್ಬಿಟ್ಟು ನೀರು ಕೊಟ್ಬಿಟ್ಟು ರೆಡಿ ಇಟ್ಟಿರ್ತೀವಿ. ನಮಗೆ ಸೂರ್ಯನ ಕಿರಣ ಕಂಡ್ರೆ, ಸೂರ್ಯ ಸ್ವಲ್ಪ ಕಂಡ್ರೆ ಸಾಕು, ನಾವು ರಿಲೀಸ್ ಮಾಡ್ತೀವಿ. 7 ಗಂಟೆಗೆ 7 ಕಾಲಿಗೆ ಸೂರ್ಯ ಕಾಣ್ಬೋದು. 7 ಕಾಲಿಗೆ ಸೂರ್ಯ ಕಂಡುಬಿಟ್ರೆ ಸೂರ್ಯ ಕಂಡ ತಕ್ಷಣ ನಾವು ಬಿಡ್ತೀವಿ. ಸೂರ್ಯ ಕಾಣಲಿಲ್ಲ, ಮೋಡ ಮುಚ್ಚಿದ ವಾತಾವರಣ ಇತ್ತು ಅಂತಂದ್ರೆ ನಾವು ಅವತ್ತು ರಿಲೀಸ್ ಮಾಡಲ್ಲ. ಫಸ್ಟು ಫೋನ್ ಮಾಡಿ ಕೇಳ್ತಾರೆ, ಇಲ್ಲೇನು ಸೂರ್ಯನ ಇದನ್ನೇ ಕಾಣಿಸ್ತಾ ಇಲ್ಲ ಅಂತಂದಾಗ ನಾವೆಲ್ಲ ಡಿಸಿಷನ್ ತೊಗೊತೀವಿ. ಇವತ್ತು ಒಂದಿನ ಅಲ್ಲ ಆಲ್ಟ್ ಆದರೂ ಪರವಾಗಿಲ್ಲ, ಮತ್ತೆ ಕಾಳೆ ನೀರು ಕೊಟ್ಬಿಟ್ಟು ಅಲ್ಲೇ ಇಡೋಣ, ನಾಳೆ ಬಿಡೋಣ, ಇವತ್ತು ಕ್ಲೈಮೇಟ್ ಚೆನ್ನಾಗಿಲ್ಲ ಅಂತ ನಾವು ಡಿಸಿಷನ್ ತೊಗೊತೀವಿ. ಆ ಡಿಸಿಷನ್ ತೊಗೊಂಬಿಟ್ಟು 7, 7:15, 7:30, 8:30 ತನಕ ಲಾಸ್ಟ್ ಡೆಡ್ ಎಂಡ್. ಅದು ಮಾಡ್ಬೇಕಾದ್ರೆ ಈಗ ಏನೋ ಸ್ಟಿಕ್ಕರಿಂಗು ಮತ್ತೆ ಕಲರಿಂಗ್ ನೆಕರ್ ಅವೆಲ್ಲ ತರ ಮಾಡ್ತಾರೆ ಅಂದ್ರೆ ಸಿಸ್ಟಮೆಟಿಕ್ ಅದು ಇಲ್ಲ. ಅದು ನಾವು ಇದ್ರೊಳಗೆ ಅಷ್ಟು ಹಳುಬ್ರೇನಲ್ಲ. ನಮ್ಮ ಸೀನಿಯರ್ ರೀಲ್ಸ್ ಅಲ್ಲಿ ನಾನು ನೋಡಿರೋದು ಫಾರಿನ್ ಸೈಡ್ ಅಲ್ಲೆಲ್ಲ
ಕಾಲಿಗೊಂದು ರಿಂಗಿಗೆ ಒಂದು ಬ್ಯಾಂಡಿಂಗ್ ಮಾಡಿ ಕಳಿಸ್ತಾರೆ ಮನೆಗೆ ಬಂದಷ್ಟೇ ಅದೇನೋ ಟ್ಯಾಗ್ ಅಂತ ಹೇಳ್ತೀವಿ ನಾವು, ಟ್ಯಾಗ್ ಅಂತ ಹೇಳ್ತೀವಿ ಸ್ವಲ್ಪ ವಿವರಣೆ ಹೇಳಿ. ಅದು ಟ್ಯಾಗ್ ಅಂತ ಹೇಳ್ತೀವಿ. ಮುಂಚೆಯಿಂದನೂ ನಮ್ಮ ಓಲ್ಡ್ ಫ್ಯಾನ್ಸರ್ಸ್ನೆಲ್ಲ ನಾವು ಗಮನಿಸಿನೇ ನಾವು ಮುಂದುವರಿತಾ ಇರೋದು. ಅವರು ಇಟ್ಟೋಗಿರೋ ಹೆಜ್ಜೆ ಒಳಗೆ ನಾವು ಹೋಗ್ತಾ ಇರೋದು. ನಾವೇನು ಸ್ಪೆಷಲ್ಲು ಏನು ಯಾವುದೇನಿಲ್ಲ. ಅವರೆಲ್ಲ ಮುಂಚೆ ಹಕ್ಕಿಗೆ ಹಿಂಗೆ ಟ್ಯಾಗ್ ಹಾಕಬೇಕು, ಅದು ಹಿಂಗೆ ಅಲ್ಲಿ ಹೋಗಿ ರಿಲೀಸ್ ಮಾಡಿದ್ಮೇಲೆ ಅದು ಟ್ಯಾಗಲ್ಲಿ ಒಳಗೆ ಒಂದು ಸೀಕ್ರೆಟ್ ಕೋಡ್ ಇರುತ್ತೆ, ಅಲ್ಲಿಂದ ಇಲ್ಲಿಗೆ ಬರಬೇಕು. ಆಮೇಲೆ ಅದನ್ನ ಟ್ಯಾಗ್ನ ಹಕ್ಕಿ ಕಾಲಿಂದ ತೆಗಿಬೇಕು, ತೆಗೆದು ಅದನ್ನ ಸ್ಕ್ರ್ಯಾಚ್ ಮಾಡಿದಲ್ಲಿ ಅದರೊಳಗಡೆ ಸೀಕ್ರೆಟ್ ಕೋಡ್ ಇರುತ್ತೆ. ಆ ಕೋಡ್ನ ನಾವು ಫೋನ್ ಮಾಡಿ ನೋಂದಾಯಿಸ್ಬೇಕಾಗಿತ್ತು ಮುಂಚೆ ಟೈಮಲ್ಲಿ. ಇವಾಗೆಲ್ಲ ಆ್ಯಪ್ಗಳು ಬಂದಿದೆ. ಮುಂಚೆ ಎಲ್ಲ ಒಂದೊಂದು ವ್ಯಕ್ತಿಗೆ ಒಬ್ಬೊಬ್ರದ್ದು ಫೋನ್ ನಂಬರ್ ಕೊಟ್ಬಿಟ್ಟು ಜಡ್ಜ್ ಅಂತಂದೇಳಿ ಅವ್ರನ್ನ ಮುಂದೆ ಕೂರಿಸಿರ್ತಿದ್ರು. ಅಂದರೆ ಒಂದು ಯಾವುದೋ ಒಂದು ಪಾಯಿಂಟಲ್ಲಿ ಫೋನ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ಬೇಕು, ಅಣ್ಣ ನಾನು ಅಕ್ಕಿ ಬಂದಿದೆ, ಅದ್ರದ್ದು ಟ್ಯಾಗ್ ನಂಬರ್ ಇದು, ಅಕ್ಕಿ ಬಣ್ಣ ಇದು, ಅಕ್ಕಿ ರಿಂಗ್ ನಂಬರ್ ಇದು, ಟ್ಯಾಗ್ ಒಳಗಿನ ನಂಬರು ಇದು ನೋಡ್ರಿ ಅಂತಂದೇಳಿ ಅವ್ರು ಹೇಳಿದ ಮೇಲೆ ಅವ್ರು ಅದನ್ನ ಟೈಮಿಂಗ್ ಬರ್ಕೊಂತ ಇದ್ರು. ಸೊ ಅಷ್ಟೆಲ್ಲ ಇತ್ತು. ಇವಾಗೆಲ್ಲ ಆ್ಯಪ್ಸ್ ಬಂದಿದೆ, ಮೊಬೈಲಲ್ಲೇ ಎಲ್ಲ ಆ್ಯಪ್ಸ್ ಇದೆ. ಇವಾಗೂ ನಾವು ಟ್ಯಾಗ್ ಮಾಡಿನೇ ಕಳಿಸ್ತೀವಿ, ಎಲ್ಲರ ಸಮಕ್ಷಮದಲ್ಲಿ ಟ್ಯಾಗ್ ಮಾಡ್ತೀವಿ. ಯಾರೋ ಒಬ್ಬರು ಇಬ್ಬರು ಕುತ್ಕೊಂಡು ಟ್ಯಾಗ್ ಮಾಡಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ಲಬ್ ಮೆಂಬರ್ಸ್ ಬಂದಿರ್ತಾರೆ. ಎಲ್ಲ ಕ್ಲಬ್ ಮೆಂಬರ್ಸ್ ಸಮಕ್ಷಮದಲ್ಲಿ ನಾವು ಕುತ್ಕೊಂಡ್ಬಿಟ್ಟು ಇವ್ರ ಹಕ್ಕಿನ ನೀವು ಟ್ಯಾಗ್ ಮಾಡಬೇಕು, ನಿಮ್ಮ ಹಕ್ಕಿನ ಇವ್ರು ಟ್ಯಾಗ್ ಮಾಡ್ತಾರೆ, ನನ್ನ ಹಕ್ಕಿನ ಇನ್ನೊಬ್ರು ಟ್ಯಾಗ್ ಮಾಡ್ತಾರೆ. ಸೊ ಈ ಪ್ರೊಸೆಸ್ ನಡೆಯುತ್ತೆ. ಇದು ಜೆನ್ಯೂನಿಟಿಗೋಸ್ಕರ ಈ ಪ್ರೊಸೆಸ್ ನಡೆಯುತ್ತೆ. ಮೇಲ್ ಫಿಮೇಲ್ ಒಟ್ಟಿಗೆ ಬಿಡ್ತಾರೆ? ಇಲ್ಲ ಇಲ್ಲ ಇಲ್ಲ, ಮೇಲ್ ಸಪ್ರೇಟ್ ಮಾಡ್ತೀವಿ, ಫಿಮೇಲ್ ಸಪ್ರೇಟ್ ಮಾಡ್ತೀವಿ. ಒಂದೇ ಟೈಮಿಗೆ ಜಾಗದಲ್ಲಿ ಬಿಡೋದಾ ಇಲ್ಲ ಹೊರಗಡೆ? ಒಂದೇ ಜಾಗದಲ್ಲಿ ಬಿಡ್ತೀವಿ, ಒಂದೇ ಜಾಗದಲ್ಲಿ ಬಿಡ್ತೀವಿ. ಯಂಗ್ ಬರ್ಡ್ ಓಲ್ಡ್ ಬರ್ಡ್ ಅಂತ ಎರಡು ಕ್ಯಾಟಗರಿ ಮಾಡ್ತೀವಿ. ಕ್ಯಾಟಗರಿ ಯಂಗ್ ಬರ್ಡ್ ಅಲ್ಲಿ ಸಪರೇಟ್ ಆಗಿ ಯಂಗ್ ಬರ್ಡ್ ಅಷ್ಟೇ. ಅಂದ್ರೆ ಈ ವರ್ಷದ ಏನ್ ಬರ್ಡ್ ನಾವು ಬ್ರೀಡ್ ಮಾಡಿರ್ತೀವಲ್ಲ ಆ ಬರ್ಡ್ ನ ಯಂಗ್ ಕ್ಯಾಟಗರಿಯಲ್ಲಿ ಆರಿಸ್ತೀವಿ, ಅವು ಮಾತ್ರ ಸಪರೇಟ್. ಆಮೇಲೆ ಓಲ್ಡ್ ಬರ್ಡ್ 1 year ಓಲ್ಡ್ ಆಗಿರ್ತಾವಲ್ಲ ಬರ್ಡ್, ಆ ಕ್ಯಾಟಗರಿ ಸಪರೇಟ್ ಆಗಿ ಬರ್ಡ್ ರಿಲೀಸ್. ಬರ್ಡ್ ಅಲ್ಲಿ ಮೇಲ್ ಫಿಮೇಲ್ ಸಪರೇಟ್ ಆಗಿ ಒಟ್ಟಿಗೆ ಬಿಡ್ತೀವಿ, ಬಾಸ್ಕೆಟ್ ಮಾತ್ರ ಸಪರೇಟ್ ಮಾಡ್ತೀವಿ. ರಿಲೀಸಿಂಗ್ ಅಟ್ ಟೈಮ್ ಮಾಡ್ತೀವಿ. ಓಲ್ಡ್ ಬರ್ಡ್ ಸೇಮ್ ಆಸ್ ಇಟ್ ಇಸ್, ಮೇಲ್ ಫಿಮೇಲ್ ಸಪರೇಟ್ ಮಾಡಿರ್ತೀವಿ, ರಿಲೀಸ್ ಮಾಡೋದು ಒಂದೇ ಟೈಮ್ ಅಲ್ಲಿ ರಿಲೀಸ್ ಮಾಡ್ತೀವಿ. ಅದಕ್ಕೆ ಇದಕ್ಕೆ 20 ನಿಮಿಷ 25 ನಿಮಿಷ ಗ್ಯಾಪ್ ಕೊಡ್ತೀವಿ. ಯಂಗ್ ಬರ್ಡ್ಗಳು ಹಾರಿಸ್ಬಿಟ್ಟು 20 ನಿಮಿಷ ಆದ್ಮೇಲೆ ಓಲ್ಡ್ ಬರ್ಡ್ಗಳನ್ನ ರಿಲೀಸ್ ಮಾಡ್ತೀವಿ. ಅದಲ್ದೇನೆ ಇನ್ನೊಂದು ಕ್ಯಾಟಗರಿ ಇರುತ್ತೆ, ಟ್ರೈನಿಂಗ್ ಬರ್ಡ್ ಅಂತ. ಅದು ಒಂದ್ ವ್ಯಕ್ತಿಗೆ ಇವಾಗ ಸಪೋಸ್ ನಮ್ ಕ್ಲಬ್ ಅಲ್ಲಿ ಒಂದ್ ವ್ಯಕ್ತಿಗೆ 30 ಬರ್ಡ್ಗಳಿಗೆ ಮಾತ್ರ ಅವಕಾಶ. 15 ಯಂಗ್ ಬರ್ಡ್, 15 ಓಲ್ಡ್ ಬರ್ಡ್, ಅವಕ್ಕೆ ಮಾತ್ರ ಅವಕಾಶ ಇರುತ್ತೆ. ನನ್ನ ಹತ್ರ 50 ಬರ್ಡ್ ಇತ್ತು, 15 ಯಂಗ್ 15 ಓಲ್ಡ್ ಬರ್ಡ್ ಹಾಕಿದ್ಮೇಲೆ ಇನ್ನೂ ಉಳಿದಿರೋ ಹಕ್ಕಿಗಳನ್ನೆಲ್ಲ ಬಾಸ್ಕೆಟ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಆ ಕೋಟ ಮುಗ್ದೋಯ್ತು. ಸೊ ಅವನ್ನ ಸಪ್ರೇಟ್ ಬಾಸ್ಕೆಟ್ ಅಲ್ಲಿ ಹಾಕ್ಬಿಟ್ಟು ಅವಕ್ಕೇನು ಟ್ಯಾಗ್ ಹಾಕಲ್ಲ, ಏನು ಹಾಕಲ್ಲ, ಬರೀ ಟ್ರೈನಿಂಗ್ ಟೈಪ್ ಅಲ್ಲಿ ಬಿಡ್ತೀವಿ. ಇನ್ನೊಂದು ಕೇಳ್ಬೋದಾ ಟ್ರೈನಿಂಗ್ ಬರ್ಡ್ ಅದಕ್ಕೆ ಅಂತೇಳಿ? ಟ್ರೈನಿಂಗ್ ಬರ್ಡ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ರೇಸ್ಗೆ ಈ ಬರ್ಡ್ಸ್ ಬ್ಯಾಕಪ್ ಇದ್ದಾಗ ಆರಾಮಿಲ್ದಾಗಿದ್ರೆ ನೀವು ಹೇಳಿದ್ರಲ್ಲ, ಯಾವ್ದಾದ್ರು ಫೆಲ್ಕನ್ಸ್ ಅಟ್ಯಾಕ್ ಆದ್ರೆ ಅವಾದ್ರೆ ಸಬ್ಸ್ಟಿಟ್ಯೂಟ್ ಇದ್ದಂಗೆ ಇದಕ್ಕೆ. ಈ ಬರ್ಡ್ ಯಾವ್ದಾರ ಆರಾಮಿಲ್ದಾಗ ಆದ್ರೆ ಅದನ್ನ ಹೋಲ್ಡ್ ಮಾಡಿ ಈಗ ಒಂದ್ ಸೀಲಿ ರೆಡಿ ಮಾಡ್ಬೇಕಂದ್ರೆ ಒಂದು 3 2 ಬ್ಯಾಕಪ್ ಒಂದು ಮೇನ್ ಬ್ಯಾಕಪ್ ಇದ್ದಂಗೆ. ಇದಕ್ಕೇನೋ ಪ್ರಾಬ್ಲಮ್ ಆಯ್ತಂದ್ರೆ ಇವೆರಡರಲ್ಲಿ ಒಂದು ಮೇನ್ ಟೈಪ್ ಬಂದಿರೋದನ್ನ ಹಾಕಿ ಬಿಡ್ತೀವಿ. ಟ್ರೈನಿಂಗ್ ಬರ್ಡ್ ಬಂದು ಬ್ಯಾಕಪ್ ಇದ್ದಂಗೆ ಈ ಬರ್ಡ್ಸ್ಗೆ ಟ್ರೈನ್ ಮಾಡ್ಕೊಂಡ್ ಬರ್ಲಿ. ಹೌದು, ಅದಕ್ಕೋಸ್ಕರ ಟ್ರೈನಿಂಗ್ ಇದ್ದಂಗೆ.